ನಿನ್ನ ಹುಡುಕ್ತಿದ್ನೆ. ಎಂತ ಸೂರಜಣ್ಣ? ಜೋರ ಮಾತಾಡಬೇಡ. ನೋಡು, ನನ್ನ ಹತ್ರ ಒಂದು ಹೊಸ ಮೊಬೈಲ್ ಇತ್ತು. ಹೌದಾ? ಅದು ಈಗಿಲ್ಲ. ಅಯ್ಯೋ, ನೋಡು ಗಂಗಾ, ನಿನ್ನ ಬಗ್ಗೆ ಯಾವತ್ತೂ ನಾನು ಚಲೋ ಅಭಿಪ್ರಾಯ ಇಟ್ಕೊಂಡವ. ಅದ್ ನಂಗೂ ಗೊತ್ತಿದ್ದು. ಸುಳ್ಳು ಹೇಳಬೇಡ. ನನ್ನ ಹೊಸ ಮೊಬೈಲ್ ಕಾಣವಲ್ತ. ನನ್ನ ಬ್ಯಾಗಿಂದ ಯಾರು ಕದ್ದಾರ. ನಾನು ಸುಮ್ಮನೆ ಇರೋ ಅಲ್ಲ, ವಿಚಾರಣೆ ಮಾಡ್ತೀನಿ. ನೀನೇನಾದ್ರು ತಗೊಂಡಿದ್ರೆ ಹೇಳ. ನೀ ಕದ್ದಿ ಅಂತ ಯಾರ ಮುಂದೆ ಹೇಳೋದಿಲ್ಲ. ಹಲೋ, ಯಾರು? ನಾನ್ರಿ ಅಕ್ಕರ, ಶೇಖರಪ್ಪ. ಶೇಖರಪ್ಪ, ಎಲ್ಲದಿ? ಇಲ್ಲೇ ಪ್ಯಾಟಿಯಿಂದ ಮಾತಾಡಕತ್ತೇನ್ರಿ. ಹೇಳು, ಏನ್ ಸುದ್ದಿ? ಅಕ್ಕರ, ಕೆಲಸ ಕೆಡ್ತೈತ್ರಿ. ಆ ಹುಡುಗಿನ ಆದಷ್ಟು ಬೇಗ ಹಿಡ್ದಾಕ್ಬೇಕ್ರಿ. ಆ ಕೆಲಸ ನಾ ಮಾಡ್ಬೇಕೋ ನೀ ಮಾಡ್ಬೇಕೋ ಶೇಖರಪ್ಪ? ಆ ಹುಡುಗಿ ಶಾಲೆಯಿಂದ ನಾವು ಊಟ ತಗೊಂಡೋಗಿ ಹೋಟೆಲಿಗೆ ಕೊಡೋದು ನೋಡಿ ಮಂದಿ ಮುಂದ ಹೇಳ್ಕೊಂತ ಬಂದ್ರ ಮಂದಿ ಬಿಡ್ತಾರೇನ್ರಿ ಅಕ್ಕರ? ನಾನು ಅದಕ್ಕೆ ಟೆನ್ಷನ್ ಮಾಡ್ಕೊಂಡು ಆ ಹುಡುಗಿನ ಹುಡುಕ್ರಿ ಅಂತ ಮತ್ತೆ ಹೇಳಿದ್ದು. ನೀವು ಅಷ್ಟ ಕೆಲಸ ಮಾಡೋಬೇಕಾದ್ರೆ ಮೈ ಮೇಲೆ ಪ್ರಜ್ಞೆ ಇಟ್ಕೊಂಡು ಕೆಲಸ ಮಾಡ್ರಿ. ಎಷ್ಟತಿ ಹೇಳಿ ನಿಮಗ? ಆ ಹುಡುಗಿ ನಾಳೆ ಶಾಲೆಗೆ ಬರ್ತಿದ್ದಂಗ ಹಿಡಿದು ಗಾಡ್ಯಾಗ ಹಾಕೋರಿ. ಆಮೇಲೆ ನಂಗೆ ಫೋನ್ ಹಚ್ಚ್ರಿ. ಆತ್ ತಗೋರಿ, ಹಂಗಾಗ್ಲಿ. ದಾದಾ, ನಿನ್ ಮೊಬೈಲ್ ನಿನ್ಗೆ ಇನ್ನೂ ಸಿಕ್ಕಿಲ್ಲ? ಈ ಗಂಗಾನೆಲ್ಲೂ ತೆಗೆದಿಟ್ಟಾಳ. ಹೇಳವಲ್ಲೂ ನೋಡು. ರೀ ಇವ್ರ, ಸ್ವಲ್ಪ ಬರ್ರಿಲ್ಲಿ. ನೀವ ಥ್ಯಾಂಕ್ಸ್ ರೀ. ನಿನ್ನೆ ನನ್ನ ಮಗಳನ್ನ ಹುಚ್ಚನಾಯಿಂದ ಕಾಪಾಡಿದ್ದಕ್ಕೆ. ಅಯ್ಯ, ಅಲ್ತಗಿರಿ ಕಾಕು, ಅಲ್ಲ ಮಾಡ್ತೀನಿ ಅಂತ ಈ ನಮೂನಿ ಮಾಡುದಾ? ಅದೇನು ಹತ್ರದ್ದಲ್ಲ, ಸಂಬಂಧದ್ದಲ್ಲ. ನೀವಿದ್ದಾಗೂ ಇದು ಈ ಪರಿ ಆಗ್ಬೇಕಾ ಕಾಕು? ಯೋಚನೆ ಮಾಡ್ರಿ. ಅಲ್ಲ, ಇದನ್ನ ಎಲ್ಲಿಗೆ ಬಂತು ಅಂತ ನೀ ಸ್ವಲ್ಪ ಸುಮ್ಮನಿರ್ತಿ. ನನಗೂ ಒಂದಿಷ್ಟು ಯೋಚನೆ ಮಾಡ್ಲಿಕ್ಕೆ ಬಿಡು. ಓ, ಯೋಚನೆ ಮಾಡ್ತೀರಿ ಕಾಕು? ಅಡ್ಡಿ ಇಲ್ಲ, ಮಾಡ್ರಿ. ಅಲ್ಲ, ನೀವ್ ಎಷ್ಟು ಯೋಚನೆ ಮಾಡಿದ್ರು ಅಷ್ಟ ನೋಡ್ರಿ. ಈ ಹಾವು ನಿಧಾನಕ್ಕ ಕಪ್ಪಿನ ನುಂಗ್ತದ ನೋಡ್ರಿ, ಹಂಗ ಆ ಹುಡುಗಿ ಒಂದಿನ ಈ ಮನಿನ ನುಂಗ್ಲಿಲ್ಲ ಅಂದ್ರ ನನ್ನ ಹೆಸರು ಕರಿಬೇಡ್ರಿ ನೀವು. ಈಗೇನಾತು ಅಂತ ಹಿಂಗ್ ಬಾಯಿ ಮಾಡ್ಲಿಕ್ಕತ್ತಿ ನೀನು? ನನಗ್ ತಿಳಿಲಾರದ್ದು ನಿನಗ್ ತಿಳಿತದೇನು? ಗೊತ್ತಾಗ್ತದ್ರಿ ಕಾಕು. ದಾದಾ ಏನ್ ತಪ್ಪು ಮಾಡಿದ್ರು ನಿಮಗದು ಶ್ರೇಷ್ಠ ಅನ್ನಿಸ್ತದ, ತಪ್ಪಂತ ಅನ್ಸಂಗಿಲ್ಲ. ಯಾಕೆ ಹೇಳ್ರಿ? ನೀವು ಅವ್ರ ಹಡತಾ ಇದ್ದೀರಿ, ಆದ್ರೆ ನಾನು ಹೊರಗಿನಾಕಿದ್ದೀನಿ. ಈ ಮನೆಯೊಳಗೊಂದು ಸಣ್ಣ ತಪ್ಪು ಮಾಡಿದ್ರು ಫಟ್ ಅಂತ ನಂಗೆ ಗೊತ್ತಾಗ್ತದ.
ಅಲ್ಲವಾ ನೀ ಇಷ್ಟು ಮಾತಾಡ್ಲಿಕ್ಕತ್ತಿ ಅಂದಮೇಲೆ ಏನೋ ಗರ್ದಿ ಗಮ್ಮತ್ತು ಕಂಡಿರ್ಲಿಕ್ಕೇ ಬೇಕು ನೀನು. ಏನು ಅದು? ಅಯ್ಯ ಕಾಕು, ನಾನೇನ್ ಕಂಡಿನ್ ತಗೊಳ್ರಿ. ನಿಮ್ಮ ವಯಸ್ಸೇನು, ನನ್ನ ವಯಸ್ಸೇನು. ಆದ್ರೂ ನಾ ಹಿಂಗ್ ಹೇಳ್ತೀನಿ ಅಂತ ನನ್ ಮೇಲೆ ಸಿಟ್ಟು ಮಾಡ್ಕೋಬೇಡ್ರಿ ಕಾಕು. ನೀವು ನಿಮ್ ಮಗನ ಮೇಲೆ ಇಷ್ಟು ನಂಬಿಕೆ ಇಡೋದು ಚಲೋ ಅಲ್ಲ ತೆಗಿ. ಏನವಾ ಸಕ್ಕುಬಾಯಿ, ನನ್ನ ಮಗನ ಬಗ್ಗೆನ ನನಗೆ ಹೇಳಲಿಕ್ಕೆ ಬರ್ಲಿಕ್ಕತ್ತಿ? ನನ್ನ ಮಗ ಹೆಂಗಿದ್ದಾನ ಗೊತ್ತದೇನು? ಸದ್ಗುಣ ಸಂಪನ್ನಿದ್ದಾನವ. ಅಯ್ಯ ಕಾಕು, ನಾನು ನಿಮ್ ಮಗನ ಗುಣದ ಬಗ್ಗೆ ಹೇಳಿಲ್ರವಾ, ಅವ್ರ ಮಳ್ಳ ಬುದ್ಧಿ ಬಗ್ಗೆ ಹೇಳಿದ್ನಷ್ಟ. ಅಲ್ರಿ ಕಾಕು, ನೀವ ಯೋಚನೆ ಮಾಡ್ರಿ, ಈ ಗಂಗಾ ಯಾರು, ಎಲ್ಲಿಂದ ಬಂದ್ ಹುಡುಗಿ ಅದಾಳ. ಆಕಿನ್ನ ಈ ಮನೆಯೊಳಗ ಎಲ್ಲಿಟ್ಕೋಬೇಕು, ಎಷ್ಟು ಇಟ್ಕೋಬೇಕು ಅಷ್ಟ ಇಟ್ಕೋಬೇಕು. ಅದು ಬಿಟ್ಟು ತಾವಾಗಿನ ಸ್ಕೂಲ್ ತನಕ ಹೋಗಿ ಬಿಟ್ಟು ಬರೋದು ಏನ್ ಚಂದ ಕಾಣಿಸ್ತದ ಹೇಳ್ರಿ. ಅಲ್ರಿ ಕಾಕುಜಿ, ತಾವು ನೋಡಿದ್ರ ಊರಿಗೆ ದೊಡ್ಡ ವಕೀಲರಿದ್ದಾರ. ಅವ್ರ ಕೈ ಮಾಡಿದ್ರೆ ಸಾಕು 100 ಮಂದಿ ಬಂದ್ ನಿಲ್ತಾರ ಅವ್ರ ಮುಂದ. ಅಂಥದ್ರೊಳಗ ಎಕ್ಕಷ್ಟಿತ್ತು ಒಂದು ಪರದೇಶಿ ಹುಡುಗಿನ ತಾವ ಖುದ್ದಾಗಿ ಸಾಲಿ ಮಠ ಬಿಟ್ಟು ಬರ್ತಾರಂದ್ರ ಅದನ್ನ ನೋಡಿ ಜನ ಹೆಂಗ ನಗ್ತಾರ ಗೊತ್ತದೇನ್ರಿ? ನಾವಲ್ಲೇ ತೆಗಿರಿ ಕಾಕು ಹೇಳಲಿಕ್ಕೆ. ಮಗ ಇದ್ದಾರ ನೋಡ್ರಿ ಅವ್ರ ನಿಮಗ, ಅದಕ್ಕ ಅವ್ರು ಮಾಡಿದ ತಪ್ಪು ನಿಮಗ್ ಕಾಣೋದಿಲ್ಲ. ಆಗ್ಲೇ ಹೇಳಿದ್ನಲ್ಲ, ನಮಗ ಎಲ್ಲ ನಿಚ್ಚಳಾಗ ಕಾಣಿಸ್ತದ. ಹೌದವಾ ಸಕ್ಕುಬಾಯಿ, ನೀ ಹೇಳೋದ್ರೊಳಗೂ ಅರ್ಥದ. ಆ ಹುಡುಗಿನ ಕಳಿಸ್ಲಿಕ್ಕೆ ನನ್ನ ಮಗ ಸ್ವತಃ ಯಾಕೆ ಹೋಗ್ಬೇಕಾಗಿತ್ತು? ಹ್ಞೂ, ಹಿಂಗ ಹೇಳ್ರವ. ಮತ್ತ ನಾನು ಇದನ್ನ ಹೇಳಲಿಕ್ಕತ್ತೀನಿ. ಅಲ್ಲ, ಒಂದ್ ಆಟೋ ಮಾಡಿ ಕಳಿಸಿದ್ರ ಹೋಗಿ ಬಿಡ್ತಿತ್ತು ಹುಡುಗಿ. ಇದು ನನ್ನ ವಾದ ಅದ. ಅಲ್ರಿ ಕಾಕು, ಆ ಹುಡುಗಿನ ಹಿಂಗ ಸಡ್ಲು ಬಿಟ್ರಿ ಅಂತ ತಿಳ್ಕೊರಿ. ಮನಿ ಮಂದಿನೆಲ್ಲ ತನ್ನ ಹಾಳು ಮಾಡ್ಕೋತದ ಆ ಹುಡುಗಿ. ನಿಮ್ಮನ್ನ ಅಡಿಗೆ ಮನೆಗೆ ನಂದಿನಿ ವೈನಿನ ಕಸ ಮುಸುರಿಗೆ ಆ ಹುಡುಗಿ ಹಚ್ಚಿದ್ರ ಕೇಳ್ರಿ ನನ್ನ. ಏನವ ಗಂಗಾಬಾಯಿ, ಮುಂಜಾನೆ ಸಾಲಿಗೆ ಹೋಗು ಮುಂದ ಯಾವ ಕಾಲಿಲ್ಲ ಕುಂಟುತ್ತಿದ್ದಿ? ಬಲಗಾಲಿಲ್ಲ ಕುಂಟ್ಕೋತ ಹೋಗಿದ್ದಿ. ಈಗ ನೋಡಿದ್ರ ಎಡಗಾಲಿಲ್ಲ ಕುಂಟ್ಕೋತ ಮನೆಗೆ ಬಂದಿ. ಏನಿದು ನಿನ್ನ ನಾಟಕ?